ಕಾರಣಕ್ಕಾಗಿ ಕೊನೆಯಲ್ಲಿ ಬಂದು ನಾವು ಸೋತಿದ್ದು. ಕೋಪದಲ್ಲಿ ದೊಡ್ಡ ರಹಸ್ಯ ಬಯಲು ಮಾಡಿದ ರಿಷಬ್ ಪಂತ್. ಪಂದ್ಯ ಮುಗಿದ ನಂತರ ರಿಷಬ್ ಪಂತ್ ಹೇಳಿದ್ದೇನು ನಿಮಗೆ ಗೊತ್ತಾ? ಈ ಒಂದು ಪಂದ್ಯ ಸಖತ್ತಾಗಿ ಇತ್ತು ಗುರು. ಜಿತೇಶ್ ಶರ್ಮಾ RCB ಪರ ಫಿನಿಶ್ ಮಾಡಿದರೆ ರಿಷಬ್ ಪಂತ್ ಫಸ್ಟ್ ಇನ್ನಿಂಗ್ಸಲ್ಲಿ ಸೂಪರ್ ಆದಂಥ ಆರ್ಭಟವನ್ನು ಮಾಡಿದ್ರು. ನನಗಂತೂ ಸಖತ್ ಖುಷಿ ಆಯಿತು. ಪಂತ್ ಫಾರ್ಮ್ಗೆ ಬಂದಿದ್ದು, ಸೆಂಚುರಿ ಹೊಡೆದಿದ್ದು. ಆದರೆ ಪಂತ್ ದೊಡ್ಡ ಕಾರಣವನ್ನು ಕೊಟ್ಟಿದ್ದಾರೆ. ಏನಪ್ಪ ಹೇಳಿದ್ದು ಅಂದರೆ, ಈ ಒಂದು ಪಿಚ್ಚು ಬ್ಯಾಟಿಂಗ್ ವಿಕೆಟ್ ಆಗಿತ್ತು. RCB ತಂಡ ಚೆನ್ನಾಗಿ ಬೌಲಿಂಗ್ ಮಾಡಿಲ್ಲ, ಆದರೆ ಬ್ಯಾಟಿಂಗ್ ಚೆನ್ನಾಗಿ ಮಾಡ್ತಾರೆ. ಜಿತೇಶ್ ಶರ್ಮಾ ಆಸ್ ಎ ವಿಕೆಟ್ ಕೀಪರ್ ಆಗಿ ಚೆನ್ನಾಗಿ ಆಡಿದ್ರು. ನಾನು ಕೂಡ ಚೆನ್ನಾಗಿ ಆಡಿದೆ. ಸೋಲಿಗೆ ಅದು ಕಾರಣ. ಬೌಲಿಂಗ್ ಕರೆಕ್ಟಾಗಿ ಮಾಡಿಲ್ಲ ನಾವು. ಈ ಒಂದು ಪಿಚ್ಚಲ್ಲಿ ಬೌಲಿಂಗ್ ಚೆನ್ನಾಗಿ ಮಾಡಿದರೆ ಇವತ್ತಿನ ಪಂದ್ಯವನ್ನು ನಾವು ಗೆಲ್ಲಬಹುದಾಗಿತ್ತು, ಆದರೆ ಗೆಲ್ಲೋದಕ್ಕಾಗಿಲ್ಲ. ಇಲ್ಲಿಗೆ ನಮ್ಮ IPL ಅಂತ್ಯವಾಗಿದೆ. ನೆಕ್ಸ್ಟ್ ವರ್ಷ ಬರ್ತೀವಿ. RCB ತಂಡಕ್ಕೆ ಕಂಗ್ರ್ಯಾಚುಲೇಷನ್, ಅವರು ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದ್ದಾರೆ. ಇದು ನಾಯಕ ರಿಷಬ್ ಪಂತ್ ಹೇಳಿದ್ದು. ಸ್ವಲ್ಪ ಬೇಜಾರೇ ಮಾಡ್ಕೊಂಡಿದ್ದೆ ಗುರು. ಶತಕ ಹೊಡೆದ್ರು ಗುರು ಕ್ಯಾಪ್ಟನ್ ರಿಷಬ್ ಪಂತ್, ಆದರೂ ಗೆಲ್ಲಕ್ಕಾಗಿಲ್ಲ. ಬೇಜಾರಾಗುತ್ತೆ ಆಸ್ ಎ ರಿಷಬ್ ಪಂತ್ ಫ್ಯಾನ್ ಆಗಿ. ಆದರೆ RCB ಫ್ಯಾನ್ ಆಗಿ ನನಗೆ ಇವತ್ತು ಸಖತ್ ಖುಷಿ ಆಯಿತು. RCB ತಂಡ ಹೈಯೆಸ್ಟ್ ರನ್ ಚೇಸ್ನ ಮಾಡಿದ್ದಾರೆ. RCB ತಂಡ ಬೆಂಕಿ ಅಂತಲೇ ಹೇಳ್ಬೋದು. ಇವತ್ತಿನ ಪಂದ್ಯದಲ್ಲಿ RCB ತಂಡದ ಬೌಲಿಂಗ್ ಬೆಸ್ಟ್ ಆಗಿತ್ತು, ಬ್ಯಾಟಿಂಗ್ ಚೆನ್ನಾಗಿತ್ತು. ಅದು ನಮ್ಮ ಗೆಲುವಿಗೆ ಕಾರಣವಾಯಿತು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.